ನಮಸ್ಕಾರಗಳು. ನನ್ನ ಹೆಸರು ಅನುಶ್ರೀ ಮೊಗೇರ್. ನಾನು PM ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಶಾಲೆ ಅಳವೆಕೋಡಿ ಎಂಬ ಪುಟ್ಟ ಗ್ರಾಮದಲ್ಲಿದೆ. ನನ್ನೂರು ಅರಬ್ಬಿ ಸಮುದ್ರದ ತೀರದಲ್ಲಿ ಇದೆ. ನಮ್ಮೂರಿನ ಕಡಲ ತೀರದಲ್ಲಿ ಒಂದು ದೇವಸ್ಥಾನವಿದೆ ಹಾಗೂ ಮೀನುಗಾರಿಕೆಯ ಬಂದರು ಸಹ ಇದೆ. ನಾವು ತಯಾರಿಸಿರುವ ಈ ಒಂದು ಬುಟ್ಟಿಯನ್ನು ದೇವಸ್ಥಾನದಲ್ಲಿ ಹೂ, ಹಣ್ಣು, ತೆಂಗಿನಕಾಯಿಯನ್ನು ಹಾಕಿ ತೆಗೆದುಕೊಂಡು ಹೋಗಲು ಉಪಯೋಗಿಯಾಗಿದೆ. ಈ ರೀತಿಯ ತೆಂಗಿನ ಗರಿಗಳಿಂದ ಕೈಚೀಲಗಳನ್ನು ತಯಾರಿಸಬಹುದು. ಇದರಿಂದ ನಾವು ಸಾಕಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ನಿಯಂತ್ರಿಸಬಹುದು. ನಮ್ಮೂರಿನ ಕಡಲ ತೀರವು ಪ್ಲಾಸ್ಟಿಕ್ ಕಸಗಳಿಂದಾಗಿ ಇಂದು ತನ್ನ ನೈರ್ಮಲ್ಯವನ್ನು ಕಳೆದುಕೊಳ್ಳುತ್ತಿದೆ. ಕಡಲ ತೀರದಲ್ಲಿ ಪ್ಲಾಸ್ಟಿಕ್ ಕಸ ಕಡಿಮೆ ಮಾಡಲು ನಾವು ತೆಂಗಿನ ಗರಿಯ ಕೈಚೀಲ ಅಥವಾ ಬುಟ್ಟಿ ಬಳಸಬಹುದು ಎಂದು ವಿಚಾರ ಮಾಡಿ ನಮ್ಮ ಹಿರಿಯರ ನೆರವಿನಿಂದ ಈ ಒಂದು ಬುಟ್ಟಿಯನ್ನು ತಯಾರಿಸಿದ್ದೇವೆ. ಈ ಬುಟ್ಟಿಯನ್ನು ಚಾಪೆ ಹೆಣೆಯುವ ರೀತಿಯಲ್ಲಿ ಹೆಣೆದು ಅದಕ್ಕೆ ಬೇಕಾದ ಆಕಾರವನ್ನು ನೀಡಿ ತಯಾರಿಸಿದ್ದೇವೆ. ಇದು ನೋಡಲು ಸುಂದರವಾಗಿದೆ. ಅಲ್ಲದೆ ಶೂನ್ಯ ಬಜೆಟ್ನಲ್ಲಿ ಇದನ್ನು ತಯಾರಿಸಬಹುದು. ಇದು ಪರಿಸರ ಸ್ನೇಹಿ ಸಾಮಗ್ರಿ ಆಗಿರುವುದರಿಂದ ಇದರಿಂದ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಆಗುವುದಿಲ್ಲ. ಇದೇ ರೀತಿಯಾಗಿ ತೆಂಗಿನ ಗರಿಗಳಿಂದ ಇನ್ನೂ ಹಲವಾರು ಸಾಮಗ್ರಿಗಳನ್ನು ತಯಾರಿಸಬಹುದು. ಉದಾಹರಣೆಗೆ ಅಲಂಕಾರಿಕ ಸಾಮಗ್ರಿಗಳಾದ ಗುಲಾಬಿ ಹೂವು, ಬಾಗಿಲು ತೋರಣ ಇತ್ಯಾದಿ ತಯಾರಿಸಬಹುದು. ಅಲ್ಲದೆ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಮುಖ್ಯ ದ್ವಾರವಾಗಿ ತೆಂಗಿನ ಗರಿಗಳಿಂದಲೇ ಸಿಂಗರಿಸಲಾಗುತ್ತದೆ. ಈ ವಿಚಾರವನ್ನು ನಾವು ನಮ್ಮವರೊಂದಿಗೆ, ನಮ್ಮ ಗೆಳತಿಯರೊಂದಿಗೆ ಹಂಚಿಕೊಂಡಿದ್ದೇವೆ. ನಮ್ಮ ಉದ್ದೇಶ ಒಂದೇ, ಪ್ಲಾಸ್ಟಿಕ್ ಮುಕ್ತ ಪರಿಸರ ನಮ್ಮದಾಗಬೇಕು. ಧನ್ಯವಾದಗಳು.